ಸರಿ, ನಿಂದೆ ಹೇಳು. ಯಾರಾದ್ರೂ ಹುಡುಗಿನ ಇಷ್ಟಪಡ್ತಿದ್ಯಾ? ಹೇಗೆ? ನಿನಗೆ ಗೊತ್ತಿರೋ ಹುಡುಗಿನೇ. ನನಗೆ ಗೊತ್ತಿರೋ ಹುಡುಗಿನ? ಯಾರೋ? ಸ್ನೇಹ. ಸ್ನೇಹನಾ? ನಿನಗೆ ಗೊತ್ತಲ್ವೇನು, ನಾನು ಕಾಲೇಜಲ್ಲಿ ಇರ್ಬೇಕಾರೆ ಸ್ನೇಹ ಅಂದ್ರೆ ಇಷ್ಟ ಅಂತ. ಆದರೆ ನನ್ನ ಮೈಂಡ್ ಸೆಟ್ಗೂ ಅವಳ ಆಂಬಿಷನ್ಸ್ಗೂ ದೂರ. ಆದರೆ ಯಾಕೋ ಹುಬ್ಳಿಲಿ ಅವಳನ್ನ ನೋಡ್ದಾಗಿಂದ ನಮ್ಗೆ ಅನ್ಕಣೋ. ಸ್ನೇಹ ಹತ್ರ ಏನಾದರೂ ಹೇಳಿದ್ಯಾ? ಅಯ್ಯೋ ಅಷ್ಟೆಲ್ಲ ಇಲ್ಲಪ್ಪ, ನಿನ್ನ ಹತ್ರನೇ ಮೊದಲು ಹೇಳ್ತಿರೋದು. ಸ್ನೇಹ ಹತ್ರ ಮಾತಾಡಿದಾಗ ಶೀ ಇಸ್ ದ ಒನ್ ಅನ್ನೋ ಫೀಲ್ ಆಯ್ತು ಕಣೋ. ಅವಳನ್ನ ಮದುವೆ ಆದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಕಣೋ. ಅವಳ ಒಪಿನಿಯನ್ ಮುಖ್ಯ, ನಿಧಾನಕ್ಕೆ ಹೇಳಬೇಕು. ಒಳ್ಳೆ ಚಾಯ್ಸ್. ಕೈ ಕೊಡೋ, ಕೈ ಕೊಡೋ ಹೇಳ್ತೀನಿ. ಹೇಯ್, ನೀನ್ ಬೈತೀಯ ಅನ್ಕೊಂಡೆ ಕಣೋ. ನೀನ್ ನೋಡಿದ್ರೆ ಹ್ಯಾಂಡ್ ಶೇಕ್ ಮಾಡ್ತಿದ್ಯಾ? ಲವ್, ನೀನ್ ಸ್ನೇಹಂಗೆ ಇಷ್ಟ ಆಗ್ತೀಯ ಕಣೋ. ಎಲ್ಲ ಗೊತ್ತಿರೋ ತರ ಆಡ್ತೀಯಲ್ಲೇ. ನಾನು ಅವ್ರ ಹತ್ರ ಮಾತಾಡ್ತಿಲ್ಲ ಅಂತ ನೀನ್ ಸಪೋರ್ಟ್ ತಗೊಂಡು ನನ್ನ ಅಲ್ಲಿ ಕರ್ಸ್ಕೊಂಡ್ರ? ನೀನು ನಂಗೆ ಒಂದ್ ಮಾತು ಹೇಳ್ದೆ, ಅವ್ರು ಹೇಳ್ದಂಗೆ ಕೇಳ್ದ್ಯಾ? ಅವ್ರೇನ್ ನನಗೆ ಹೇಳಲಿಲ್ಲ, ನಾನೇ ಅವ್ರನ್ನ ಅಲ್ಲಿಗೆ ಬರಕ್ ಹೇಳಿದ್ದು. ನನ್ಗೇನ್ ಗೊತ್ತಿತ್ತು ನೀನ್ ಇಷ್ಟೊಂದು ಸೀರಿಯಸ್ ಆಗ್ತೀಯ ಅಂತ. ನೀವಿಬ್ರು ಒಟ್ಟಿಗೆ ಇದ್ದು ಮಾತಾಡಕ್ ಸಮಯ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ನಂದೇ ತಪ್ಪು. ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ಪಾಪ ಶ್ರೀ ನನ್ ಮಾತ್ ಕೇಳ್ಕೊಂಡು ಅಲ್ಲಿಗೆ ಬಂದ್ರು. ಸ್ವಲ್ಪ ದಿನ ಬಿಟ್ಟಿದ್ರೆ ನೀವುಗಳೇ ಒಂದಾಗ್ತಿದ್ರೋ ಏನೋ. ನಾನ್ ಮಾಡಿದ ಕೆಲ್ಸದಿಂದ ನೀನ್ ಪರ್ಮನೆಂಟ್ ಆಗಿ ಅವ್ರ ಮೇಲೆ ಕೋಪ ಮಾಡ್ಕೊಳಂಗ್ ಆಡ್ತಿದ್ಯಾ. ಸುಮಾ, ನಾನು ನಿಂಗೆ ಸಾಕಷ್ಟು ಸಲ ಹೇಳಿದೀನಿ, ಇಂಥ ವಿಷಯಕ್ಕೆಲ್ಲ ನೀನ್ ತಲೆ ಹಾಕ್ಬೇಡ ಅಂತ. ನೀನ್ ಏನೇ ಮಾಡೋದಿದ್ರು ನನಗೆ ಮೊದಲೇನ್ ಮಾಡೋದಿದೆ, ಎಲ್ಲ ಮುಗೀತಲ್ಲ. ಆದ್ರೂ ನಂಗಿದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಇರಕ್ ಆಗ್ತಿಲ್ಲ ಅಕ್ಕ. ಅಲ್ಲ, ಎಷ್ಟು ಚೆನ್ನಾಗಿದ್ರಿ ನೀವಿಬ್ರು. ಹುಬ್ಳಿಗೆ ಹೋಗ್ ಬಂದ್ಮೇಲೆ ಏನಾಯ್ತು ನಿನ್ಗೆ? ಅವ್ರೇನ್ ಮಾಡಿದ್ರು? ಇನ್ಯಾವತ್ತೂ ಮಾತಾಡ್ಬೇಡಿ, ಮನೆ ಹತ್ರ ಬರ್ಬೇಡಿ ಅಂತ ಹೇಳಿದ್ಯಲ್ಲ, ಇಷ್ಟು ದೊಡ್ಡ ಶಿಕ್ಷೆ ಯಾಕಕ್ಕ? ಅದ್ಯಾರ್ ಕಣ್ ಬಿತ್ತೋ ನಿಮ್ಮೇಲೆ. ನೀನ್ ಕಾರಣ ಇದ್ದೆ ಯಾರನ್ನೂ ಬೈಯೋಳಲ್ಲ. ಶ್ರೀ ಅವ್ರ ಮೇಲೆ ಕೋಪ ಮಾಡ್ಕೊಳಕ್ಕೆ ಒಂದ್ ಕಾರಣ ಹೇಳಕ್ಕ, ಆಮೇಲೆ ನಾನು ನಿನ್ನ ಏನು ಪ್ರಶ್ನೆ ಮಾಡಲ್ಲ. ಅವ್ರಿಗೆ ಹೇಳಿದ ಕಾರಣನೇ ನಿನ್ಗೂ. ಅವ್ನು ನನ್ನಷ್ಟು ಓದಿಲ್ಲ, ಅವ್ರಿಗೆ ಅಮ್ಮ ಅಪ್ಪ ಯಾರೂ ಇಲ್ಲ. ಗದ್ದೆಲಿ ಕೂಲಿ ಕೆಲಸ ಮಾಡೋರ್ನ ಮದ್ವೆ ಆಗಿ ಸುಖವಾಗಿರಕ್ ಆಗಲ್ಲ. ಸಾಕಾ? ಇಲ್ಲ, ನಂಗ್ ಗೊತ್ತು ಇದು ನಿನಗ್ ನೀನೇ ಹೇಳ್ಕೊತಿರೋ ಸುಳ್ಳು. ಅಣ್ಣ, ಏನಿಲ್ಲ, ಮುಖ ನೋಡ್ತಿದ್ಯಾ? ಕೊಡ್ಲಾ? ಅಣ್ಣ ಕೊಡ್ಲಾ? ಇದನ್ನ ಕುಡಿದ್ರೆ ಮನ್ಸಿಗೇನು ಬೇರೆ ಯೋಚನೆ ಬರಕಿಲ್ಲ ಅಂತಾರಲ್ಲ, ಎಲ್ಲ ಮರೆತು ಆರಾಮಾಗಿರ್ಬೋದು ಅಂತ ಹೇಳ್ತಾರಲ್ಲ, ಕೊಡು. ಅಣ್ಣ, ಏನಣ್ಣ ನೀನು? ನಾನು ಕುಡಿದ್ರೆ ಬೈತೀಯ. ಬೇಡ ಕಣಣ್ಣ. ಲೇ, ಮನ್ಸನ್ಗೆ ಯಾವ್ದಾನ ಒಂದು ಅಮ್ಲಿ ಇರಲೇಬೇಕು ಕಲ್ಲ. ಈಟ್ ದಿವಸ ಪಿರುತಿ ಇತ್ತು, ಇನ್ಮ್ಯಾಕೆ ಇದನ್ ಶುರು ಹಚ್ಕೋತೀನಿ. ಇಲ್ಲಾಂದ್ರೆ ನನ್ನಂತರ ಬದುಕಕ್ ಆಗಿಲ್ಲ ಕಲ. ಪಿರುತಿಗೂ ಮೊದ್ಲು ನೀ ಸಂದಕ್ಕೆ ಇದ್ಯಲ್ಲಣ್ಣ, ಇದೆಲ್ಲ ಬೇಡ. ಪಿರುತಿ ಮಾಡಕ್ಕೂ ಮೊದ್ಲು ಸರಿ ಯಾವ್ದು ತೆಪ್ಪೆ ಯಾವ್ದು ಅಂತ ಗೊತ್ತಿರ್ಲಿಲ್ಲ. ಗೂಳಿ ಹಂಗ್ ಓಡಾಡ್ಕೊಂಡಿದ್ದೆ. ಯಾವನ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಲ್ಲಾಜಿ ನೋಡ್ದಂಗೆ ಕೆಂದಂಗೆ ನಂಗೆ ಬಾರಿಸ್ತಾ ಇದ್ದೆ. ಆದ್ರೆ ಈಗ ಸ್ನೇಹ ನನ್ನ ಜೀವನದಾಗ ಬಂದಾಗಿಂದ ಎಲ್ಲರ ತಗೋ ಪಿರುತಿಯಿಂದ ಮಾತಾಡೋದು ಕಲ್ತೀವಿ ನಿಕಲ. ಕಡಿವಾನೇ ಇಲ್ದಂಗೆ ಓಡಾಡ್ತಿದ್ದವನ್ನ ಕಟ್ಟಾಕ್ಬಿಟ್ಲು.
ಇಲ್ಲಿಂದ ಆಚೆನೂ ಬರಕ್ಕಾಗ್ದೆ ಇರಕ್ಕೂ ಆಗದೆ ಒದ್ದಾಡ್ತೀವಿ. ಏಯ್ ಕೊಡ ಇಲ್ಲಿ. ಏ, ಬಾ. ಏನ್ಲ ಇದು ಈಟೊಂದು ವಾಸನೆ ಹಿಂಗ್ಲ ಕುಡಿದೆ ಇನ್ನ ಔಷಧಿ ಎಲ್ಲನೂ ಹಿಂಗೆ ಅಲ್ವೇ? ಸರಿ ಬಿಡು, ನನ್ ಗಾಯ ಸರಿ ಹೋದ್ರೆ ಆಟೆ ಸಾಕು. ಅಣ್ಣ ಶ್ರೀ, ನಮ್ಮ ಮನೇನ ಗುಡ್ಸಿ ಸಾರಿಸಿ ರಂಗೋಲಿ ಹಾಕಿದ್ರೆ ನಂಗೆ ಸಮಾಧಾನ. ಅಂದ್ರೆ ನೀನು ಅಲ್ಲಿ ಸಮಾಧಾನವಾಗಿಲ್ವೇನವ್ವ? ಚೇಚೆ, ನಾನು ಹಂಗೆ ಹೇಳಿಲ್ಲ ಕಣವ್ವ. ನಮ್ಮದು ಅವ್ರದ್ದು ರೂಢಿ ಬ್ಯಾರೆ. ಅಲ್ಲಿರೋದು 4 ಜನ. ಇಲ್ಲಿ ನಮ್ಮ ಮೆಸ್ನ ಕೆಲಸ ಮಾಡ್ದಂಗೆ ಬರೋಕ್ಕಿಲ್ಲ. ಆಮ್ಯಾಕೆ ಇಲ್ಲಿ ಥರ ಅಲ್ಲಿ ದೊಡ್ಡ ರಂಗೋಲಿ ಬಿಡೋಕ್ಕೆ ಆಗಕ್ಕಿಲ್ಲ. ಸಾನಾ, ನಿಮ್ಮ ಅತ್ತೆ ಮಾವ ನೀನು ಸಂದಾಗ ನೋಡ್ಕೊಂತವ್ರ? ಏನು ಸಮಸ್ಯೆ ಇಲ್ಲ ತಾನೆ? ಇದ್ಯಾಕವ ಹಿಂಗೆ ಕೇಳ್ತಿದ್ಯಾ? ಅವ್ರು ನಂಗೆ ತೊಂದರೆ ಕೊಡ್ತಾರೆ ಅನ್ನೋ ಯೋಚನೆ ನಿನ್ನ ಮನ್ಸ್ನಾಗಾಯ್ತಾ? ಅಯ್ಯೋ, ನಾನು ಯಾಕವ ಹಂಗೆ ಅನ್ಕೊಳ್ಳಿ? ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು. ಅದಕ್ಕೆ ನಾನು ದೇವ್ರತವ ಯಾವಾಗೂ ಹೇಳೋದು, ಸುಖ ಎಲ್ಲ ನನ್ನ ಮಕ್ಳು ಕೊಡು, ಏನೇ ಕಷ್ಟ ಇದ್ರು ನಂಗೆ ಕೊಡೋವ ಅಂತ. ಬ್ಯಾಡ, ದೇವ್ರ ತವ ನೀನು ಹಿಂಗೆಲ್ಲ ಬೇಡ್ಕೋಬೇಡ. ನೀನು ಸಂದಾಕಿರ್ಬೇಕು ಕಣವ. ನನ್ನಿಂದ ನೀನು ಯಾವುದೇ ರೀತಿ ತೊಂದರೆ ಅನುಭವಿಸ್ಬಾರ್ದು. ನಂಗೇನಾಯ್ತದೆ? ನೀನು ಸಂದಾಕಿರ್ಬೇಕು ಕಣವ. ನೀನು, ಸುಮ, ಸ್ನೇಹ ಎಲ್ಲರೂ ಸಂದಾಗಿ ಖುಷಿಯಾಗಿರೋದನ್ನ ನೋಡಿದ್ರೆ ನನಗೂ ಖುಷಿನೇ. ನೀವೆಲ್ಲ ಸಂಕಟ ಪಟ್ರೆ ನನ್ನ ಕೈಲಿ ನೋಡಕ್ ಹಾಕಿಲ್ಲ ಕಣವ. ಅದಕ್ಕೆ ಹಂಗಂದೆ. ರಿಸಲ್ಟ್ಸ್ ಬಂದಿದೆ. ವಾವ್, ಹಲೋ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹಲೋ, ಯಾರು? ಅಯ್ಯೋ ದೇವ್ರೆ, ನನ್ನ ನಂಬರ್ನೇ ಸೇವ್ ಮಾಡ್ಕೊಂಡಿಲ್ವಾ? ನಾನು ಭುವನ್. ಓ, ಹಾಯ್ ಭುವನ್, ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಇಷ್ಟೊತ್ತಿಗಾಗಲೇ ಕಾಲ್ಸ್ ಮೇಲೆ ಕಾಲ್ ಬರ್ತಾ ಇರುತ್ತೆ. ನಂಗೆ ಲೈನ್ ಸಿಗುತ್ತಾ ಇಲ್ವಾ ಅಂತ ಅನ್ಕೊಂಡಿದ್ದೆ. ನನ್ನ ಪುಣ್ಯ ಸಿಕ್ತು. ಹಾ, ಏನ್ ಹೇಳ್ತಿದ್ದೀರಾ ಭುವನ್? ಸ್ನೇಹ, ನಿಂಗೆ ಗೊತ್ತೇ ಇಲ್ವಾ? ಅಥವಾ ನನ್ನನ್ನು ಆಟ ಆಡಿಸ್ತಿದ್ಯಾ? ಇಲ್ಲ, ನಿಜವಾಗ್ಲೂ ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಸ್ನೇಹ, ಮಾಕ್ ಟೆಸ್ಟ್ ಅಲ್ಲಿ ನೀನೇ ಟಾಪರ್. ಯು ಸ್ಕೋರ್ಡ್ ಹೈಯೆಸ್ಟ್. ಏನೋ ಸೀರಿಯಸ್ಲಿನಾ? ಯಾಕೆ ನಿನ್ ರಿಸಲ್ಟ್ಸೇ ನೋಡಿಲ್ವಾ? ಇಲ್ಲ, ನಾನಿನ್ನ ಚೆಕ್ ಮಾಡಿಲ್ಲ. ಹಾಗಾದ್ರೆ ನಾನೇ ಫಸ್ಟ್ ನಿಂಗೆ ರಿಸಲ್ಟ್ ಹೇಳಿ ಕಂಗ್ರಾಟ್ಸ್ ಹೇಳ್ತಿರೋದು. ಈ ಖುಷಿಗೇನೂ ಇಲ್ವಾ? ಥ್ಯಾಂಕ್ ಯು ಸೋ ಮಚ್. ಅಷ್ಟೇನಾ? ನಾನೊಪ್ಪಲ್ಲ, ನನಗೆ ಪಾರ್ಟಿ ಬೇಕು. ಖಂಡಿತ ಸಿಗ್ದಾಗ ಪಾರ್ಟಿ ಕೊಡಿಸ್ತೀನಿ. ನಿಮ್ದೇನಾಯ್ತು? ಎಷ್ಟು ಮಾರ್ಕ್ಸು? ಹುಡುಗರು ಯಾವಾಗ ನಿಮ್ಗಿಂತ ಜಾಸ್ತಿ ತಗೊಂಡಿದ್ದೀವಿ ಹೇಳಿ? ನಮ್ದೆಲ್ಲ ಆವರೇಜ್. ಅದ್ಬಿಡು, ಯಾವಾಗ ಸಿಗೋಣ? ಹಾ, ಸಿಗ್ದಾಗ ಪಾರ್ಟಿ ಅಂತ ಹೇಳ್ತಲ್ಲ, ಯಾವಾಗ? ಸಂಜೆನಾ? ಇಲ್ಲ, ನನಗೆ ಕೆಲಸ ಇದೆ. ನಾನು ನಿಮ್ಗೆ ಹೇಳ್ತೀನಿ ಭುವನ್. ರಿಸಲ್ಟ್ ನೋಡಿ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್. ಹೇ, ನೀನು ಹಿಂಗಿರೋದನ್ನ ನನ್ನ ಕೈಲಿ ಮಾಡಕ್ ಆಯ್ತಿಲ್ಲ ಮಗ. ಅಯ್ಯೋ, ನೀನು ಇನ್ನು ಫೀಲಿಂಗ್ ಆಗಿ ತಗೋಬಿಟ್ಟ. ಹುಡುಗರ ತಾವ್ ಹೇಳಿದ್ರೆ ಅವ್ರೇನೋ ಉಪದೇಶ ಕೊಡ್ತಾರಂತಲೇ ನಾನು ನಿಂತ ಹೇಳ್ಕೊಂಡಿದ್ದು. ಏನ್ ಬಂಗಾರ, ನಾನು ಆರಂಭಕ್ಕೆ ಇವನಿ ಲೈಟಾಗಿ ಇಟೇ ಫೀಲಿಂಗ್ ಅಟಯ್ಯ. ನನ್ನ ಮಗನ ಮುಖದಾಗೆ ನಗು ಇಲ್ಲ ಅನ್ಯಾಕೆ ಈ ಬಂಗಾರಮ್ಮ ಬದುಕಿದ್ದು ಇಲ್ದಂಗೆ. ಅವ ಎಂತ ಮಾತನಾಡ್ತಿದ್ದವ?
ಅವ ಇಲ್ಲ ನೋಡು, ನಾನು ನಗ್ತಾ ಇದೀನವ. ನನ್ನ ನಗು ಎಲ್ಲೂ ಹೋಗ್ಲಿಲ್ಲ. ನಗು ಕಣ್ಣಾಗ ಕಾಣ್ಬೇಕು ಮಗ, ಆದ್ರೆ ನಿನ್ ಕಣ್ಣಾಗೆ ಬ್ಯಾರೆ ಏನೋ ಚಿಂತೆ ಐತೆ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಆ ಹುಡ್ಗಿ ನಿನ್ ಜೀವನದಾಗ ಬರ್ದೇ ಹೋಗಿದ್ದಿದ್ರೆ ಈಗ ನಿನ್ ಖುಷಿಯಾಗೆ ಇರ್ತಿದ್ದೆ ಅಲ್ಲ ಮಗ. ಯಾವ್ದು ಚಿಂತೆ ಇಲ್ದೆ ಆರಾಮಾಗಿ ಓಡಾಡ್ಕೊಂಡಿದ್ ನನ್ ಮಗ ಈಗ ಅವಳನ್ನ ಮರೆಯಕ್ಕೆ ಅಂತ ಯಾವ್ಯಾವ್ದೋ ಕೆಲಸ ಮಾಡೋದನ್ನ ನಾನು ಹೆಂಗ್ ಸಹಿಸ್ಕೊಳ್ಳಿ? ಇದಕ್ಕೆಲ್ಲ ಇರೋದು ಒಂದೇ ದಾರಿ. ನಾನು ಹೋಗಿ ಪುಟ್ಟಕ್ಕಂತವ ಹುಡ್ಗಿತವ ಮಾತಾಡ್ಬೇಕು. ಅಯ್ಯೋ ಬೇಡ ಬೇಡವಾ, ಈಗ ಮೊದಲೇ ಪರಿಸ್ಥಿತಿ ಸರಿ ಇಲ್ಲ. ನೀನೇನು ಮಾತಾಡ್ಬೇಡವ. ನಾನು ಹೇಳಿವನಲ್ಲ, ಅವಳು ರಪ್ಪಂತ ಏನ ಅಂದ್ಬಿಡ್ತಾಳೆ. ಏನ ಅಂದ್ರೆ ತಡ್ಕೊಳಕ್ ಹಾಕಿಲ್ಲ. ಅವಳು ಖಂಡಿತವಾಗ್ಲೂ ಅಂತಾಳೆ ಮಗ. ಅವಳಿಗೆ ನನ್ನ ಹಾಕಿರೋ ಪಾಪ ಯಾವತ್ತೂ ಹೋಗಾಕಿಲ್ಲ ಕಂಟಿ. ಇಲ್ಲ ಇಲ್ಲವಾ, ಎಲ್ಲ ಸರಿ ಹೋಯ್ತದೆ. ಹೆಂಗೆ? ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ ಮ್ಯಾಕ ಅವಳು ಪಾಪ ಮಾಡ್ಕೊಂಡವಳೆ. ಇನ್ನು ನನ್ ಮಗ ಅಂತ ಗೊತ್ತಾದ್ಮ್ಯಾಕೆ ಸುಮ್ಕಿರ್ತಾಳ? ಪಿರುತಿಗೆ ಎರಡು ಮನ್ಸು ಮನೆಯಾಗಿರ್ಬೇಕು ಕಲ್ಲ, ಇಲ್ಲಾಂದ್ರೆ ಇಬ್ರಲ್ಲಿ ಒಬ್ರು ಜೀವನ ನರ್ಕ ಆಗೋಯ್ತದೆ. ಕಂಟಿ, ಬದುಕು ಸ್ಯಾನೆ ದೊಡ್ಡದು. ನೀನ್ ಆಗಿದ್ದನ್ನೇ ಯೋಚನೆ ಮಾಡ್ಕೊಂಡು ಕುಂತಿರ್ಬೇಡ, ಆಗಿದ್ದನ್ನೆಲ್ಲ ಮರ್ತು ಬಿಡು. ಆದ್ರೀಗ ನನ್ ಮಗನ್ ಜೀವನದ ಮ್ಯಾಕಿರೋ ಕಾಳಜಿಯಿಂದ ನೀನ್ ಮುಂದೆ ಬಂದ್ ನಿಂತೀವ್ನಿ. ಅವನ್ ಜೀವನ ಹಾಳು ಮಾಡೋಕೆ ನಂಜವ್ನಂತವ್ರು ಕಾಯ್ತಾವ್ರೆ. ನೀನು ಒಬ್ಬ ತಾಯಿ ದೇವಿ, ನನ್ ಸಂಟ ನಿನಗ್ ಜಾಸ್ತಿ ಅರ್ಥ ಆಯ್ತದೆ. ನೀನೇ ಒಂದ್ ದಾರಿ ತೋರ್ಬೇಕು ನನ್ನವ್ವ. ಸಾನಾ, ನೀನು ಪೂಜೆ ಮಾಡಿಸ್ಕೊಂಬ ಹೋಗವ, ನಾನು ಆಮೇಲೆ ಬರ್ತೀನಿ. ಎಲ್ಲಿ ಹೋಯ್ತಿದ್ಯಾವ? ಒಂದ್ 5 ನಿಮಿಷ ಬಂಗಾರಮ್ಮ ಅವ್ರು ಬಂದವ್ರೆ, ಮಾತಾಡ್ಸ್ಕೊಂಬರ್ತೀನಿ. ಅಮ್ಮಾರೆ. ವಾ ಪುಟ್ಟಕ್ಕ, ಈಗ ಬಂದ್ಯಾ? ಹ್ಞೂ ಅಮ್ಮಾರೆ, ನನ್ ಮಗಳ ಜೊತೆಗೆ ಬಂದೆ. ಮಗಳ ಜೊತೆಗ? ನನ್ ದೊಡ್ಡ ಮಗಳ ಜೊತೆಲಿ. ವಾ, ಯಾಕಮ್ಮರೆ ಸಪ್ಪಗಿದ್ದೀರಿ? ಒಬ್ರೇ ಬಂದ್ರ? ನನ್ ಮಗಂತವ ಅವನ್ ಮದ್ವೆ ಇಸಿಯ ಮಾತಾಡಿ ಸೀದಾ ಇಲ್ಗೆ ಬಂದೆ. ಅವನೇನ ಮದ್ವೆಗ್ ಒಪ್ಪಿದ್ರೆ ಖುಷಿಯಾಗಿ ಬಂದಿರ್ತಿದ್ದೆ. ನಿನ್ ಮಗಳನ್ನ ನನ್ ಮಗನಿಂದ ದೂರ ಮಾಡುವಂತ ನಿನ್ ಮ್ಯಾಕ್ ಒತ್ತಡ ಏರಿ ನನ್ ಕೆಲ್ಸನ ನಾನು ಸಾಧಿಸ್ಕೊಂಬಿಟ್ಟೆ. ಆದ್ರೆ ನನ್ ಮಗನ್ ಮ್ಯಾಕೆ ಹಂಗ ಆಣೆ ಮಾಡಿಸ್ಕೊಂಡೋ ಇಲ್ಲ ಒತ್ತಾಯ ಏರಿನೋ ನಿನ್ ಮಗಳಿಂದ ದೂರ ಮಾಡಕ್ ಆಯ್ತಾ ಇಲ್ಲ. ಆ ನಂಜವ್ವ ಮಾಡಿರೋ ವಂಚು ಈಗ ನನ್ ಮಗನ್ ಕಾಡ್ತಾ ಐತೆ. ನೀವೇನು ಚಿಂತೆ ಮಾಡಬೇಡಿ ಅಮ್ಮವ್ರೆ. ನನ್ ಮಗಳು ಇನ್ ಯಾವತ್ತೂ ನಿಮ್ ಮಗನ ಹತ್ರ ಮಾತಾಡಕ್ಕಿಲ್ಲ ಅಂತ ಕಟ್ನಿಟ್ಟಾಗಿ ಹೇಳ್ ಬಂದವಳಂತೆ. ಗೊತ್ತು ಪುಟ್ಟಕ್ಕ, ನಾನ್ ನಿನ್ ಮಗಳ ಮ್ಯಾಕೆ ಎತ್ತಿ ಹೇಳ್ತಿಲ್ಲ. ಆದ್ರೆ ನನ್ ಕೈನಾಗೆ ನನ್ ಮಗನ್ ಸಮಾಧಾನ ಮಾಡಕ್ಕೂ ಆಯ್ತಾ ಇಲ್ಲ, ಅವ್ನ ಮದ್ವೆಗೆ ಒಪ್ಸೋಕ್ಕೂ ಆಯ್ತಾ ಇಲ್ಲ. ಒಂದೋ ನಿನ್ ಮಗ್ಳಗ್ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನನ್ ಮಗನ್ಗ್ ಮದ್ವೆ ಆಗ್ಬೇಕು. ಅಲ್ಲಿ ಗಂಟ ಅವನವಳನ್ನ ಮರೆಯಕ್ಕಿಲ್ಲ. ಸ್ನೇಹ ಕಂಟಿನ ಪೂರ್ತಿಯಾಗಿ ಮರಿಬೇಕು ಅಂದ್ರೆ ಸ್ನೇಹ ಜೀವನದಲ್ಲಿ ಇನ್ನೊಬ್ಬ ಬರಬೇಕು. ನನ್ ಮಗಳಿಗೆ ಆದಷ್ಟು ಬಿರ್ನೆ ಮದುವೆ ಮಾಡಿಸ್ತೀನಿ ಅಮ್ಮವ್ರೆ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಪುಟ್ಟಕ್ಕ. ಇಲ್ಲಿ ಗಂಟ ನಿನ್ನ ನಂಗೋಸ್ಕರ ಯೋನೆಲ್ಲ ಮಾಡ್ಬೇಕು ಎಲ್ಲ ಮಾಡಿದೀಯ. ಇನ್ನೂ ನಿನ್ ಮ್ಯಾಕ್ ಒತ್ತಡ ಏರೋ ಅಧಿಕಾರ
ನಂಗಿಲ್ಲ ಪುಟ್ಟ. ಹೇಳು ವಸು. ಚಂದ್ರು ಎಲ್ಲಿದ್ದೀರಾ? ಇಲ್ಲೇ ಆಚೆ ಇದ್ದೀನಿ. ಬ್ಯುಸಿನಾ ಅಥವಾ ಮಾತಾಡ್ಬೋದಾ? ಹೇಳು ಅನ್ನಲ್ಲ. ಏನಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ದೆ. ಖಂಡಿತ ನೀನು ಕಾರಣ ಇಲ್ಲದೆ ಫೋನ್ ಮಾಡಲ್ಲ. ನಮ್ಮ ಬಗ್ಗೆ ಮಾತಾಡೋಕ್ಕಂತೂ ಕಾಲ್ ಮಾಡಿಲ್ಲ. ಮೋಸ್ಟ್ಲಿ ನಿಮ್ಮ ಅಣ್ಣನ ಬಗ್ಗೆ ಮಾತಾಡೋದಕ್ಕಲ್ವಾ? ಸ್ನೇಹ ಮತ್ತೆ ಕಂಟಿ ವಿಷಯನ ಮಾತಾಡೋದಕ್ಕೆ ಕಾಲ್ ಮಾಡಿದ್ಯಾ? ಅದೇನೋ ಅಪರಾಧ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಅಪರಾಧ ಅಲ್ಲ, ಅನಗತ್ಯ. ನಮ್ಮ ಅಣ್ಣಯ್ಯನ ಬಗ್ಗೆ ಮಾತಾಡೋದು ಅನಗತ್ಯನಾ? ಇನ್ನು ಎಷ್ಟು ಕೋಪ ತುಂಬಿಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ? ಬೇರೆಯವ್ರ ಮೇಲೆ ಕೋಪ ಇಟ್ಕೊಂಡು ನಾನು ನನ್ನ ನೆಮ್ಮದಿನ ಹಾಳು ಮಾಡ್ಕೊಳ್ಳಲ್ಲ ವಸ್ತು. ವಾದ ಮಾಡಬೇಡಿ ಚಂದ್ರು. ಸ್ನೇಹ ಅಣ್ಣಯ್ಯನ ಹತ್ರ ಮಾತಾಡ್ತಿಲ್ವಂತೆ, ಯಾಕೆ? ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ನೋಡು ವಸು, ನಾನು ಅವ್ರ ಪ್ರೀತಿ ವಿಷಯದಲ್ಲಿ ತಲೆ ಹಾಕಲ್ಲ. ಸುಳ್ಳು ಹೇಳ್ಬೇಡಿ. ನೀವೇ ಸ್ನೇಹಂಗೇನೋ ಹೇಳಿ ಅವರಿಬ್ರು ದೂರ ಮಾಡಿದ್ದೀರಾ. ವಸು, ನಾನಿನ್ ಕೊಟ್ಟಿದ್ದ ಮಾತನ್ನ ಮೀರಿಲ್ಲ. ಸ್ನೇಹನ ಹತ್ರ ಕಂಟಿ ವಿಷಯ ಏನು ಹೇಳಿಲ್ಲ. ಮತ್ ಯಾಕೆ ಸ್ನೇಹ ಅಣ್ಣಯ್ಯನ ಹತ್ರ ಮಾತಾಡ್ತಿಲ್ಲ? ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಇದು ಇಲ್ಲಿಗೆ ಆಯ್ತಲ್ಲ ಅಂತ ಖುಷಿ ಪಡು. ನಾನು ನೀನು ಬೇರೆ ಬೇರೆ ಮನೇಲಿದ್ರು ನಮ್ಮಿಬ್ರು ಮಧ್ಯೆ ಪ್ರೀತಿ ಇದೆ ಅಂತ ಅನ್ಕೋತೀನಿ. ಆದ್ರೆ ಸ್ನೇಹ ಕಂಟಿ ಮದುವೆ ಆಗಿ ಮುಂದೆ ನಿಮ್ಮ ಅಣ್ಣ ಯಾರೋ ಅನ್ನೋದು ಸ್ನೇಹಂಗೆ ಗೊತ್ತಾದ್ರೆ ಇದೇ ಪ್ರೀತಿ ದ್ವೇಷ ಆಗೋಗ್ತಿತ್ತು. ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೇದು ವಸು. ಕಂಟಿಗೆ ಸ್ನೇಹನ ಮರ್ತ್ಕೊಡು ಅಂತ ಹೇಳು. ಇನ್ ಮುಂದೆ ಈ ವಿಷಯವಾಗಿ ನನಗೆ ಕಾಲ್ ಮಾಡಬೇಡ, ಓಕೆನಾ? ಚಂದ್ರು, ಅದು ಅಲ್ಲದೆ ಇವನು ನನ್ನ ದಿಟ್ಟವಾಗ್ಲು ಪಿರುತಿ ಮಾಡ್ತಾವನೋ ಇಲ್ಲ ಹುಡುಗಾಟ ಆಡಿ ಟಾಟ ಮಾಡೋಯ್ತಾನಂತ ಪರೀಕ್ಷೆ ಮಾಡ್ತಿರ್ಬೋದು. ಕಂಟಿ, ಏನೆಲ್ಲ ಯೋಚನೆ ಮಾಡ್ತಿದೀಯಾ? ನೀವು ಮನ್ಸು ಮಾಡಿದ್ರೆ ನಾನು ಯಾರೋ ಅನ್ನೋ ದಿಟನ ಅವಳ ತಾವು ಹೇಳಿ ಅವಳನ್ನ ನನ್ನಿಂದ ದೂರ ಮಾಡ್ಬೋದು. ಆದರೆ ನೀವು ಹಿಂಗ್ಯಾಕೆ ಮಾಡ್ತೀರಾ ನಂಗೆ ಅರ್ಥ ಆಯ್ತಾ ಇಲ್ಲ. ನಾನು ಹೆಂಗೆ ನನ್ನ ಮಗನು ನಿನ್ನ ತಂಗಿನೂ ದೂರ ಮಾಡಿದ್ನೋ ಅದ್ರ ಪ್ರಾಯಶ್ಚಿತ್ತವಾಗಿ ನಿನ್ನನ್ನು ಸ್ನೇಹನು ಒಂದು ಮಾಡು ಅನ್ಕೊಂಡಿವ್ನಿ. ಹಂಗೆ ಒಂದು ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರನ್ನೇ ಒಂದು ಮಾಡ್ಬೋದಾಗಿತ್ತಲ್ಲ. ಬಡ್ಡಿ ಮಗ, ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ರು ಪ್ರಶ್ನೆ ಕೇಳ್ತವನಲ್ಲ. ಮಾಡ್ತೀನಿ ಕಣ್ಲ, ಅವರಿಬ್ಬರನ್ನು ಒಂದು ಮಾಡ್ತೀನಿ. ಆದ್ರೆ ಈಗ ಚಂದ್ರುನೇ ನನ್ನ ಮಾತು ಕೇಳ್ತಿಲ್ಲ ಅಂತೀನಿ. ಅವನು ನಿನ್ನ ನಿಶ್ಚಯದಾಗೆ ಹೊಸಿ ಉರ್ಕೊಂಡವನೆ. ನೀನು ಸ್ನೇಹನ್ ಮಾರ್ತ್ರೆ ಅವನು ಹೊಸು ಒಪ್ಕೋತಾನಂತೆ. ಅವನು ಒಪ್ಸೋದು ಸಹನೆ ಸಮಯ ಹಿಡಿತದೆ ಕಣ್ಲ. ನೀನು ಮೊದಲು ನಾನು ಹೇಳೋದನ್ನು ಕೇಳು. ಎಲ್ಲ ನಿನ್ನ ಒಳ್ಳೇದಕ್ಕೆಯ. ಏನೋಪ್ಪ, ಹೇಳೋದನ್ನೆಲ್ಲ ಹೇಳುವನಿ, ಮಾಡೋದು ಬಿಡೋದು ನಿನ್ನಿಷ್ಟ. ಬರ್ನೆ. ಮಾತಾಡಿದ್ರೆ ಬರೀ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾನೆ. ಪುಟ್ಟಕ್ಕನ ಮಗಳಲ್ವೇ? ಕಂಟಿ ಯಾವಾಗ್ಲೂ ಮೆಸ್ತಾಕನೇ ಇತ್ತವನೆ ಅಂದಾಗ್ಲೇ ಅನ್ಕೊಂಡೆ. ನೀನೇ ಅವ್ರ ತಾಕ ಮಾತಾಡಿ ಎಲ್ಲನೂ ಸರಿ ಮಾಡ್ಬೋದಲ್ವೇ? ಇದು ಆಟೊಂದು ಸುಲಭ ಅಲ್ಲ ರೀ. ಏನಾಗೈತೆ? ಕಂಟಿನ್ಯೂ ಆ ಹುಡ್ಗಿನೂ ಜಗಳ ಮಾಡ್ಕೊಂಡವ್ರ? ಅವರಿಬ್ರು ಜಗಳ ಮಾಡ್ಕೊಂಡವ್ರ ಇಲ್ವಾ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲ ಕಾರಣ ನಂಜವ. ಬೇಕು ಅಂತಲೇ ಆ ಹುಡುಗಿನ ನಮ್ ಕಂಟಿ ಹಿಂದೆ ಬೀಳಂಗ್ ಮಾಡಿ ನಮ್ ಕಂಟಿ ತಲೆ ಕೆಡ್ಸಿ ಆಟ ಆಡವಳೆ. ಈ ವಿಷಯ ಎಲ್ಲ ನಿಂಗೆ ಯಾರು ಹೇಳಿದ್ರು? ಆ ನಂಜವನೇ ನಮ್ ಮನೆಗ್ ಬಂದು ನನ್ ಮುಂದೆ ನಿಂತು ನನಗ್ ಸವಾಲ್ ಹಾಕುವಾಗವಳೆ. ನಾನೇ ನನ್ನ ಕಂಟಿ ಮನ್ಸು ನೋವಾಗ್ತದೆ ಅಂತ ಹುಡುಗಿನ ಒಪ್ಕೊಂಡ್ರೆ ಎಲ್ಲ ಈಸಿಯಾಗಿ ಒತ್ತಿದ್ದು ನಾನೇ ನನ್ನ ಮಗನ ಜೀವನನ ಕೈಯಾರೆ ಹಾಳು ಮಾಡ್ದಂಗ ಆಯ್ತೈತೆ. ಪುಟ್ಟಕ್ಕನ ಮಗಳು ಅಂದ್ಮ್ಯಾಕೆ ಆ ಹುಡುಗಿ ಒಳ್ಳೆ ಆಗಿರ್ತಾಳೆ ಅಲ್ವಾ? ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನೋದೆಲ್ಲ ಆ ಕಾಲದ್ದು ರೀ. ಈಗಿನ ಕಾಲದಾಗೆ ಯಾವ ಮಕ್ಕಳು ಎತ್ತವ್ರ ಮಾತು ಕೇಳಕ್ಕಿಲ್ಲ. ನನ್ಗೆ ನನ್ ಕಂಟಿ ಜೀವನ ಮುಖ್ಯ ರೀ.
ಅವನ ಮನ್ಸು ಮಗುನಂಗೆ ಓದ್ಕೊಂಡಿಲ್ಲ ಬರ್ಕೊಂಡಿಲ್ಲ. ಈ ಮೋಸ ನಾಟಕ ಇದೆಲ್ಲ ಯಾವುದು ಗೊತ್ತಿಲ್ದಂಗೆ ಬೆಳ್ದವನೆ. ಹೊಸು ಜೀವನದಾಗ ಮಾಡ್ದಂಗೆ ಕಂಟಿ ಜೀವನದಾಗೂ ಮತ್ತೆ ನಾನು ತ್ಯಾಪ್ ಮಾಡಕ್ಕಿಲ್ಲ. ಒಳ್ಳೆ ಹುಡುಗಿನ ಹುಡುಕಿ ನಾನೇ ನಮ್ಮ ಮನೆ ಸೊಸೆ ಕರ್ಕೊಂಬರ್ತೀನಿ. ಹಲೋ ತಮ್ಮಯ್ಯ, ಒಂದಷ್ಟು ಜನ ಹುಡುಗಿರ್ ಪೋಟ ಜಾತಕ ಎಲ್ಲ ತಕೊಂಬಂದಿದ್ನಲ್ಲ. ಇಲ್ಲ 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 ಇಲ್ಲ, ಆ ಕೆಲಸ ಎಲ್ಲ ನಿಲ್ಸೋದ್ ಬೇಡ. ಹಾ, ಇರೋದ್ರಾಗೆ ಒಳ್ಳೆ ಹುಡುಗಿ, ಒಳ್ಳೆ ಮನೆತನದ ಹುಡುಗಿ ಜಾತಕ ಎಲ್ಲ ತಕೊಂಬ. ಯಾವತ್ತು ನಾನು ಹೇಳ್ತೀನಿ. ಸರಿ. ಅಣ್ಣಯ್ಯ, ಹಿಂಗನ ಮಾಡಿ ಇದನ್ನ ಅವಳು ಕೊಟ್ಬಿಟ್ರೆ ಸಾಕೋಕಲ್ಲ. ಒಳಿಕೆ ನಿಮ್ ಭಾವನು ಇರಂಗೈತೆ. ಇದನ್ನ ಕೊಡೋದಿರ್ಲಿ, ಅತ್ತಿಗೆ ನೋಡಕ್ಕೂ ಆಗಕ್ಕಿಲ್ಲ ಅನ್ಸ್ತೈತೆ. ನಡಿಯಣ್ಣ ಸುಮ್ಕೆ ಹೋಗುಮಾ. ಲೈ ಇಲ್ಲ ತಗೋ, ನಾನು ಬಂದೀನಿ ಅಂತ ಸುಮ್ಮನೆ ಮೆಸೇಜ್ ಮಾಡು. ತಗೊಳ್ಳ. ನೀವಿಲ್ಲಿರೋದು ಅಕ್ಕ ನೋಡಿದ್ರೆ ಅಷ್ಟೇ ಕತೆ. ನಾನು ಅದ್ದೇ ಹೇಳ್ತಿದ್ದೀನಿ ಸಿಸ್ಟರ್, ಕೇಳ್ತಾನೆ ಇಲ್ಲ ಅಣ್ಣ. ನಿಮ್ಮಕ್ಕ ಆಚೆ ಬರಲ್ವಾ? ಹೋಗಿ ಕೇಳ್ಕೊಂಬರ್ಲಾ? ನಿಮ್ ಪರಿಸ್ಥಿತಿಯಲ್ಲಿ ಅಲ್ಪ ಆಸೆನು ಅತಿ ಆಸೆನು. ತಗೊಳ್ಳಿ. ಬೇಡ. ನಿಮ್ ಹುಡುಗಿ ಕಟ್ ಮಾಡಿರೋದು ತಗೊಳ್ಳಿ. ಇಲ್ಲಿ ನೋಡ್ಲಾ, ನಮ್ಮ ಹುಡುಗಿ ಕಟ್ ಮಾಡಿರೋ ಕೇಕು. ಅದು ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತು ಕೋಕೋ. ಏನು? ನಮ್ಮ ಅಕ್ಕನ ಕರ್ಕೊಂಬರ್ಬೇಕಾ? ಹೌದು, ದುಡ್ಡೆಲ್ಲಿಂದ ಬಂತು? ನಾನ್ ಕೂಡಿಟ್ಟಿದ್ದೆ. ಇಷ್ಟ ಆಯ್ತಾ ಇಲ್ವಾ? ತುಂಬಾನೇ ಇಷ್ಟ ಆಯ್ತು. ಹಾಗಿದ್ರೆ ಹಾಕೋ ಅಕ್ಕ. ಹಾಕಳವೆ. ಚೆನ್ನಾಗಿದೆಲ್ಲ? ಸೂಪರ್ ಆಗಿದೆ. ಲೈ
ಇಲ್ಲೋಡ್ಲ ನಮ್ಮ ಹುಡುಗಿ ನಾನು ಕೊಟ್ಟಿರೋ ಕಾಲ್ಗೀಜೆ ಹಾಕೋತವಳೆ. ಸೂಪರ್ ಅಣ್ಣ. ಇನ್ನೇನು ಬಂದಿದ್ ಕೆಲಸ ಆಯ್ತಲ್ಲಣ್ಣ, ನಡಿಯಣ್ಣ ಹೋಗುಮ. ಲೇ ಇನ್ನೂ ಬಂದ್ ಕೆಲ್ಸ ಅರ್ಧನೇ ಕಾಲ ಆಗಿರೋದು. ಅವಳು ಚಂದ್ರಭವನ್ ಕಳ್ಸಕ್ಕಾದ್ರೂ ಆಚೆ ಬರ್ಬೇಕಲ್ಲ, ಆಗ ಇಲ್ಲೆಲ್ಲ ಬಚ್ಚಿಟ್ಕೊಂಡು ನೋಡ್ಕೊಂಡು ಹೋಗ್ಬಿಡುಮ. ಅಣ್ಣ ಅದಕ್ಕೆ ನೀನ್ ಮಾತಾಡ್ಸೋದು ಇಲ್ಲ, ಅವ್ರು ನೀನ್ ನೋಡೋದು ಇಲ್ಲ, ಆದ್ರೂ ಇದೆಲ್ಲ ಯಾಕಣ್ಣ? ಲೇ ದಡ್ಡ, ದೇವ್ರು ನಮ್ಮನ್ನ ನೋಡ್ತಿಲ್ಲ, ನಮ್ ತಾವ್ ಮಾತಾಡಕ್ಕಿಲ್ಲ ಅಂತ ನಾವು ಗುಡಿಗೆ ಹೋಗೋದನ್ನ ಬಿಟ್ಬಿಡ್ತೀವಲ್ಲ. ದೇವತೆ ಕಲ ಅವಳಿಗೋಸ್ಕರ ಕಾಯದ್ರಾಗೆ ತೆಪ್ಪೇ ಇಲ್ಲ. ಮೆಸ್ತು ನನ್ನ ಮ್ಯಾಗ ಕೋಪ ಮಾಡ್ಕೊಂಡು ಕುಂತವಳೆ ಅಂತ ನಾನುವೇ ಮುಖ ಸಪ್ಪಗೆ ಮಾಡ್ಕೊಂಡು ಓಡಾಡ್ತಿದ್ರೆ ಯಾರಿಗ ಲಾಭ ಹೇಳು? ನೀನ್ ಏಟೇ ಬೈದ್ರುವೆ ನನ್ನ ಪಿರುತಿ ಗಟ್ಟಿ ಅಂತ ಅವಳಿಗೆ ಅರ್ಥ ಆಗಂಗೆ ನಾನು ನಡ್ಕೋಬೇಕು. ಅಂದ್ರೆ ಹೇಗೆ ಅಣ್ಣ? ಅವಳನ್ನ ನಾನು ನೋಡಕ್ ಹೋಗ್ಬೇಕು. ಅಣ್ಣ ಬ್ಯಾಡಣ್ಣ, ಈಗಿರೋ ಪರಿಸ್ಥಿತಿಯಾಗ ಬ್ಯಾಡ ಅನ್ಸ್ತೈತೆ. ಲೈ ನನ್ನ ಹುಡುಗಿ ಕಲ ಹಬ್ಬ ಹಬ್ಬ ಅಂದ್ರೆ ಇನ್ನೊಂದು ಕಿತಾಬ್ ಬೈತಾಳೆ, ಆಮೇಲೆ ಅರ್ಥ ಮಾಡ್ಕೊತಾಳೆ. ಅಣ್ಣ ಏನ್ಲ ನೀನ್ ಮತ್ತೆ ಹೋಗಿ ಮನ್ಸಿಗೆ ಗಾಯ ಮಾಡ್ಕೊಂಡ್ ಬರೋದು ನಮಗ್ ನೋಡಕ್ ಆಗಕ್ಕಿಲ್ಲ. ಒಂದ್ ಕೆಲ್ಸ ಮಾಡಮ್ಮ, ನಾನು ಹುಲಿ ಮೊದ್ಲು ಹೋಗಿ ಅತ್ಗೆ ಹೆಂಗವ್ರೆ, ಅವ್ರ ಮನಸ್ಥಿತಿ ಹೆಂಗೈತಂತ ತಿಳ್ಕೊಂಡು ನಿಂಗೆ ಹೇಳ್ತೀವಿ, ಆಮ್ಯಾಕ್ ನೀ ಬಾ. ಏನ್ ಹುಲಿ? ಹೌದು ಮುಗಿಸಿ, ಕರೆಕ್ಟು. ಅಣ್ಣ ನೀನ್ ಇರೋಣ, ನಾವು ಮೊದ್ಲು ಹೋಗ್ ಬರ್ತೀವಿ. ಪುಟ್ಟಕ ಪುಟ್ಟಕ ರಾಜೆ, ನೀನ್ ಮಾತಾಡ್ಕೊಂಬ, ನಮ್ಮ ಹೊರಗಡೆ ಇರ್ತೆ. ಯೋ ಯಾಕೆ ಕಲ್ಲೋಡಿಲಿ ಇರ್ತಾಳೆ ಅಂತ ದಿಗ್ಲಾ? ನೀನೇನ್ ದಿಗಿಲ್ ಬೀಳ್ಬೇಡ, ಅವಳ ತಲೆ ಮ್ಯಾಕೆ ಕಲ್ಲು ಹಾಕೊಂಡು ಕುಂತವಳೆ. ಅಂದ್ರೆ ಪುಟ್ಟಕ ಪುಟ್ಟಕ ನಮಸ್ಕಾರ ಪುಟ್ಟಕ. ಏನೇ ಹೇಳು ಪುಟ್ಟಕ್ಕ, ಹಿಂಗಾಗ್ಬಾರ್ದಿತ್ತು ರೀ. ಅದನ್ನ ಕೊಡಿ. ರೀನಾ? ನಾನಾ? ನಂಗೆ ಅರ್ಥ ಆಯ್ತದೆ. ಸೂತ್ಕ ಇರೋ ಮನೆನಾಗೆ ಬಂದವ್ರನ್ನ ಬನ್ನಿ ಅಂತ ಬರ್ಮಾಡ್ಕೊಳಕ್ ಆಗಕ್ಕಿಲ್ಲ. ಆದ್ರೂ ದುಃಖದಾಗಿರೋ ನಿನ್ಗೆ ಸಂತಾಪ ಹೇಳೋದು ನನ್ನ ಕರ್ತವ್ಯ ಅಲ್ವೇ? ಏನ್ರಿ? ಯಾರು ಏನಾಯ್ತು? ಏನಮ್ಮೆ ಮನೆಯಾಗ ಯಾರಿಗೂ ತೊಂದರೆ ಇಲ್ಲಲ್ಲ? ರಾಜವ್ವ, ಇವನ್ ಮಾತಾಡ್ತಿದ್ಯಾ? ನಮ್ಮನ್ಲೇನು ಸೂತ್ಕ? ನಾವೆಲ್ಲ ಚಂದಕ್ಕೆ ಇದ್ದೀವಿ. ನೋಡು ಪುಟ್ಟಕ್ಕ, ಸಾವು ಅನ್ನೋದು 3 ಹಂತದಾಗ ಆಯ್ತದಂತೆ. ಮೊದಲನೇದು ಮನ್ಸ ಅವನ ಆಸ್ತಿ ಅಂತಸ್ತು ಗುರ್ತು ಕಳ್ಕೊಂಡಾಗ. ಎರಡನೇದು ದುಬಕ್ ಅಂತ ಪ್ರಾಣ ಹೋದಾಗ. ಇನ್ನು 3ನೇದೈತಲ್ಲ, ಇದು ಸಾನೆ ದುಃಖ ತರೋಂಥ ಸಾವು. ಮಾನ, ಮರ್ವಾದೆ, ವಿಶ್ವಾಸ, ನಂಬಿಕೆ ಇದನ್ನೆಲ್ಲ ಕಳ್ಕೊಳ್ಳೋದು. ಈಗ ನಿಂಗಾಗಿರೋದು. ನಾನೇನ್ ಮಾತಾಡ್ತಿದ್ದೀನಿ ಅಂತ ತಲೆ ಕೆಡ್ತಿದ್ದೆ ಪುಟ್ಟಕ್ಕ. ನಂಗೆ ತಲೆ ಕೆಡ್ತಿರೋದು.